ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ತುಂಬ ಸೀರೆಗಳು ಭಾಳ ಜನ ಆರ್ಡ್ರ್ ಕೊಡಕತ್ತೀರಿ. ಈ 3 ಸೀರೆಗಳು ಒಬ್ಬರು ಸಿಸ್ಟರ್ ತೊಗೊಂಡಿದ್ದೀರಿ, ಬೆಂಗಳೂರು ಸಿಸ್ಟರು. ಅವರಿಗೆ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡ್ರಿ. ಹಾಗೆಯೇ ಇದು ಒಂದು ಪಾರ್ಟಿ ವೇರ್ ಸೀರೆ ರೀ. ನಾನು ಒಂದೇ ಒಂದು ಸ್ಯಾಂಪಲ್ ತರಿಸಿದ್ನ್ಯಾ. ನನ್ನ ಹತ್ರ ಭಾಳ ಬ್ರೈಡಲ್ ಸ್ಯಾರಿಗಳು, ವೆಡ್ಡಿಂಗ್ ಕಲೆಕ್ಷನ್ ಸೀರೆನೇ ಜಾಸ್ತಿ ಹೋಗ್ತವೆ. ಸೊ ಇದು ಜಸ್ಟ್ ಇವಾಗ ತಾನೇ ಬುಕ್ಕಿಂಗ್ ಆಯ್ತು ನೋಡ್ರಿ ಫ್ರೆಂಡ್ಸ. ನಮ್ಮ ಸಿಸ್ಟರ್ ಒಬ್ಬರು ಬುಕ್ಕಿಂಗ್ ಮಾಡ್ಕೊಂಡ್ರಿನೇ ಈಗ ಓಪನ್ ಮಾಡಂತಂದ್ರೆ ಓಪನ್ ಮಾಡಿದೆ. ಸಾಫ್ಟ್ ಅಂದ್ರೆ ಸಾಫ್ಟ್ ಐತ್ರಿ ಸೀರೆ. ಓಪನ್ ಮಾಡಲಾರ್ದ ಅದ್ರದ್ದು ಇದು ಗೊತ್ತಾಗಂಗಿಲ್ಲ, ಬಟ್ ಓಪನ್ ಮಾಡಿದ್ರೆ ಮೊದಲಿನ ಥರ ಗಡಿ ಕುಂದ್ರಂಗಿಲ್ಲ. ಇದು ಪಾರ್ಟಿ ವೇರ್ ಸಾರಿ ರೀ. ಎಕ್ದಮ್ ಕೈಯಾಗ ಎಷ್ಟು ಸಾಫ್ಟ್ ಐತಂದ್ರೆ ಸಾಫ್ಟ್ ಐತೆ ನೋಡ್ರಿ. ಇದೊಂದು ಬುಕ್ಕಿಂಗ್ ಆಯಿತು. ಇದು ಕೂಡ ಯಾರಿಗೆ ಬೇಕಾ ಬೇಗ ಬುಕ್ಕಿಂಗ್ ಮಾಡ್ಕೊಂಡವ್ರಿಗೆ ಸಿಗ್ತೈತಿ. ಯಾಕಂದ್ರೆ ಇದು ಸೀರೆ ಮಸ್ತ್ ಐತ್ರಿ, ಬ್ರೈಡಲ್ ಸಾರಿ. ನಿಮ್ಗೆ ಪ್ಯೂರಲ್ಲಿ ಯಾವ ಥರ ಸಿಗುತ್ತೋ ಅದೇ ಥರನೇ ಐತಿ ನೋಡ್ರಿ ಫ್ರೆಂಡ್ಸ್. ನೋಡಕ್ಕಂತೂ ನಿಮ್ಗೆ ಚೆನ್ನಾಗಿ ಕಾಣಿಸ್ತೈತಿ ಉಟ್ಕೊಂಡಾಗ. ಇದ್ರ ಜೊತೆಗೆ ಒಂದು ಶಾರ್ಟ್ ತಾಳಿ ಸರನು ಕೂಡ ನಾನು ಕೊಡ್ತಾ ಇದ್ದೀನಿ ಫ್ರೀಯಾಗಿ. ಯಾರಿಗೆ ಬೇಕಾ ಬೇಗ ಬುಕ್ಕಿಂಗ್ ಮಾಡ್ಕೊರಿ. ತುಂಬ ನಿಮ್ಮ ಗ್ರೂಪ್ಗಳಿಗೆಲ್ಲ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆಲ್ಲ ಸಾಧ್ಯ ಆದರೆ ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಬ್ಲಾಗು ಕಂಟಿನ್ಯೂ ಆಗುತ್ತಾ, ಪ್ಲೀಸ್ ನೋಡಿರಿ. ಹಾಯ್ ಸ್ನೇಹಿತರೆ, ಹಾಯ್ ಮಾಡಪಿಲ್ಲ. ಏಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿರಿ, ಪೋಸ್ಟಿಗೆ ಹಾಕಕ್ಕೆ ಹೋಗಿದ್ವಿ. ಬರ್ತಾ ಬರ್ತಾ ಬ್ಲಾಗ್ ಶುರು ಮಾಡಕತ್ತೀನಿ. ಈವ್ನಿಂಗ್ ಅಂತೂ ಇದ ಚಿಂತ್ರಿ, ಓದ್ತಾ ಬರ್ತಾ ಬರೇ ಇವೇ ನೋಡ್ತಾನೆ. ಎಷ್ಟು ಅದ ಅನ್ನೋದು ಎಣ್ಸೋದು. ಎರಡ ಅದ ನೋಡ್ರಿ. ಕೊನೆವರೆಗೂ ವಿಡಿಯೋ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಇವಾಗ ನಡ್ಕೋತ ಮನೆಗೆ ಹೊಂಟಿ. ಶುಭಮ್ ಕಾಕ, ಬೊಮ್ಮಮ್ ಕಾಕ ಹೋಗಿತ್ಲೆ ಹಂಗೆ ಹೊಂಟನ್ರಿ ಪಾಪವ. ಬರ್ರಿ ಫ್ರೆಂಡ್ಸ, ಮನೆಗೆ ಹೋಗೋಣಂತ. ಸದ್ಯಕ್ಕೆ ಇವತ್ತು ಅಷ್ಟು ಬಿಸಿಲು ಅನ್ಸವಲ್ತು, ಯಾಕಂದ್ರೆ ಮಾಡ ಬಿಸಿಲು ಮಿಕ್ಸ್ ಐತಿ, ಅದಕ್ಕಂತ ಅಷ್ಟು ಚೂರು ಕನ್ಸಲ್ಲಾಗ್ಯದ. ಪಿಲ್ಲು ಮತ್ತೇನಪ್ಪ ಪೇಪರ್ ಎಂದದು? ಏಪ್ರಿಲ್ 6ನೇ ತಾರೀಕಿಗೆ ಪೇಪರ್ ಶುರು ನೋಡ್ರಿ ಪಿಲ್ಲುನು. एंडिंगपर्यंत 6 तारीखपर्यंत ಎಂಡಿಂಗ್पर्यंत 6ನೇ ತಾರೀಕಿನಿಂದ 30ನೇ ತಾರೀಕು ಥರ ಅದಾವಂತ್ರಿ. ಇದೇನು 10th ಸೆಕೆಂಡ್ ಇಯರ್ ಎಕ್ಸಾಮ್ ಆದಂಗೆ ಅದವಲ್ಲಪ್ಪು. ಎಷ್ಟದ ನಿಮ್ಮ ಸಬ್ಜೆಕ್ಟ್? 30. ಎಷ್ಟದ ಸಬ್ಜೆಕ್ಟ್? 3 ಸಬ್ಜೆಕ್ಟಿಗೆ 30 ದಿನ ಬೇಕು. ಹಾಂ, 6ನೇ ತಾರೀಕು ಅದಾವ್ರಿ. ಸ್ಟಾರ್ಟ್ ಅಂತ ಆತವ. ಟೈಮ್ ಟೇಬಲ್ ಕಳಿಸ್ತಾರದರಿನ, ನೋಡೋಣಂತ. ಈಗ ಮನೆಗೆ ಹೋಗಿ ಸಿಗ್ತೀವಿ. ಮನೆಗೆ ಬಂದು ಊಟ ಮಾಡತ್ತೀವಿ ನೋಡ್ರಿ. ಊಟ ಮಾಡೋ ಬರ್ದಿರಿ. ಪಾವತಿಗಳು ಡಬ್ಬಿ ಮಾಡ್ಯಾನ್ರಿ. ನಾ ಬೇರೆ ಡಬ್ಬಿ ಮಾಡ್ತೀನಿ, ಅವ್ರು ಒಂದು ಬೇರೆ ಡಬ್ಬಿ ಮಾಡ್ತಾರೆ. ಅದ್ರ ಮ್ಯಾಗ ಬರ್ದಾನ ಪಾವತಿ ಅಂತೇಳಿ. ಈಗ ಊಟ ಮಾಡೋಣ ಅಂತಾರೆ ಫ್ರೆಂಡ್ಸ. ಹಶ್ವಾಗೈತಿ. ನಾಷ್ಟನೂ ಮಾಡಿರಲಿಲ್ಲ ಬೆಳಗ್ಗೆ. ಮಕ್ಕಳಿಗೆ ಚಪಾತಿ ಮಾಡಿ ಹಂಗೆ ಕಳಿಸಿದ್ದೆ. ಈಗ ಮತ್ತೆಲ್ಲ ಅಡುಗೆ ಮಾಡೀನಿ. ಪೋಸ್ಟಿಗೆ ಯಾಕೆ ಬಂದು ಊಟ ಮಾಡತ್ತೀನಿ ನೋಡ್ರಿ. ಸಿಕ್ಕಾಪಟ್ಟೆ ಹಶು. ಏನೇ ಚಿಂತಿರಲಿ, ಏನೇ ನೋವಿರಲಿ ಫ್ರೆಂಡ್ಸ, 1 ದಿನ ಬಿಡ್ಬೋದು, 2 ದಿನ ಬಿಡ್ಬೋದು ಊಟ. 3ನೇ ದಿನಕ್ಕಾದ್ರೂ ಒಟ್ಟಿಗೆ ತೊಗೊಳ್ಳೇಬೇಕು ನೋಡ್ರಿ ಫ್ರೆಂಡ್ಸ್, ಹೌದಿಲ್ಲ? ಊಟ ಮಾಡೋಣ ಬರ್ರಿ. ಎಲ್ರಾಗ ತಣ್ಣಗೆ ಗಾಳಿ ಬಿಟ್ಟದ್ರಿ. ಹುಡುಗರು ನೋಡ್ರಿ ಹೆಂಗೆ ಮಕ್ಕೊಂಡ್ರಿ. ಇಲ್ಲಿ ಆರಾಮ್ ಅನ್ಸಕತ್ತೈತಿ ನೋಡ್ರಿ. तू शाळा शिकत ಸುಮ್ಮಿರಿ. ಮತ್ತಲ್ಲಿ ಹಿಂದಕ್ಕೆ ಬಿದ್ದಿತ್ತದು ಪಿಲ್ಲು ಒದೇನ. ಮತ್ತು ಮಂದಿ ಅಡ್ಡಾಡ್ತಿರ್ತಾರೆ ತಳಗ. हे पण माहित नाही. माहिती रे, खतरनाक. ते दुसरं काय बोलायचं काय नाही का? उगा काहीतरी हे करत बसतं. मला सायन्स मध्ये आलाय म्हणून मी सांगितले. गाढवा कसा राखायचा म्हणून का? अरे झाड कसं कार्बन ಡೈಆಕ್ಸೈಡ್ घेते. ಕೂತೇವ್ ನೋಡ್ರಿ ಸದ್ಯಕ್ಕೆ ಫ್ರೆಂಡ್ಸ. ಇಷ್ಟೇ ನಮಗೆ ಸ್ವಲ್ಪ ಹೊರಗಿಂದ ವಾತಾವರಣದ್ದು
ಆನಂದನ ಸವಿಯೋದಿಕ್ಕೆ ಇರೋದು. ಬಟ್ ಅಷ್ಟರಲ್ಲಿ ಎಷ್ಟು ನೆಮ್ಮದಿ ಆಗುತ್ತೆ. ಭಾಳ ಇರೋದಕ್ಕಿಂತ ಇಟ್ಟಿರೊಳಗೆ ಇದ್ರೆ ಅದು ಅಪರೂಪದಂಗಾಗಿ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ನೋಡ್ರಿ ಫ್ರೆಂಡ್ಸ್. ಆ ಮನೆಗಿದ್ದಾಗೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡೀವಿ ನಾವು. ಬಟ್ ಅಷ್ಟು ಇದನ್ನು ಆಗೈತೆ ನಮ್ಗೆ. ಮಳೆ ಬಂದ್ರ ಮಾಡಿದ್ರ ಹೆಂಗಿತ್ತಪ್ಪ ಯಪ್ಪ ದೇವ್ರೆ. ಎಲ್ಲ ನಮ್ಮನೆ ಎಲ್ಲ ಥರ ಅನುಭವ ರೀ. ಆ ಮನ್ಯಾಗ ಒಂದು ಜೀವನಾಗ ಕಲ್ತಿನೇ, ಈ ಮನ್ಯಾಗಂತೂ ಇನ್ನೂ ತನ ರಗಡ್ ಯಪ್ಪ ಸಾಕು ಅನ್ನಂಗೆ ಕಲ್ತೀನಿ ನೋಡ್ರಿ. ಓ ಇವ್ ಆತದ ಪಲ್ಲ ಅಲ್ಲ ಫಲ ಮಾಡ್ಕೋತ ಕೂತ್ಬಿಡ್ತಾನೆ. मी म्हणलं आयफोन 1 रुपयाला. दीदी काय म्हणले, दीदी म्हणजे की तिथं तुझा मुत्या ठेवला आयफोन 1 लाख. 1 रुपयाला कुठं असते मोबाईल. ಈ ನನ್ನ ಮಗನಿಗೆ ಐಫೋನಿಂದ ಭಾಳ ಹುಚ್ಚೈತ್ರಿ. ಇಷ್ಟು ಹುಚ್ಚೈತೆಪ್ಪ ಅಂದ್ರೆ ಅಷ್ಟು ಹುಚ್ಚೈತಿ. ಖಂಡಿತ ಒಂದ್ಸರಿ ಲೈಫ್ನಾಗ ಐಫೋನ್ ತೊಗೊಳಮ್ಮಂತ್ರಿ. ಅವನಿಗೆ ಭಾಳ ಐತೆ ಆಸೆ ಐಫೋನ್ ತೊಗೊಂಡು. आयफोन नाही ते 1,20,000 मोबाईल. 1,20,000 ಮೊಬೈಲ್ದು 1,20,000 ರೂಪಾಯಿದು ರೊಕ್ಕಿಂದು ಮೊಬೈಲ್ ತೊಗೋಬೇಕಂತ್ರಿ ಅವ. ನೀ ತಗೋತೆ ನಾ ತಗೊಳ್ಳಿ. ತೂಗೆ मला काय ನನಗೇನು ಗೊತ್ತಂತನ್ರಿ ಅವ. ನೀ ಚಂದ ಸಾಲಿ ಕಲಿ 2 लाख रुपये ತಗೋ. 2 लाख रुपयाला नाही. ते मी सोफा ನೀ ಕಲ್ತು नोकरी ಮಾಡಿ ನಿಮ್ಮ मम्मी ಕೊಡ್ಸಕತ್ತಿ. ते सोफा बघायला गेलता बघा. त्यांच्या पप्पाच्या ह्याच्याकडे आयफोन होता आणि त्यांच्याकडनं ते 1,20,000 मोबाईल होता. ಪಿಲ್ಲೂನ್ ಕೂಡ ಮಾತಾಡ್ಬೇಕಂದ್ರೆ ಪೇಷನ್ಸ್ ಭಾಳ ಬೇಕು ನೋಡ್ರಿ. ತ ಶಬ್ದ ಭಾಳ ಯೂಸ್ ಮಾಡ್ತಾನಲ್ರಿ ಅವ. बघत खरंच होत ಅದು ಕೆಡವಿರ್ಯಾ ಮತ್ತು ಕುಂಡನ. ಊಟ ಆಗೈತ್ರಿ ಫ್ರೆಂಡ್ಸ. ಮಧ್ಯಾಹ್ನದು ಚಪಾತಿ ಎಲ್ಲ ಇದ್ದು ಅದನ್ನೇ ಸ್ವಲ್ಪ ಊಟ ಮಾಡ್ಕೊಂಡಿದ್ದೀವಿ. ಯಜಮಾನ್ರದಂತೂ ಇಲ್ಲ ಈಗ ಊಟ, ಹೊರಗೆ ಉಣ್ಣಕತ್ತಾರ ಅವರು. ಸೊ ಇವಾಗ ನಾವ ಕೂತಿ ನೋಡ್ರಿ. ಸ್ವಲ್ಪ ಲಗುಟ್ ಊಟ ಆಯ್ತಲ್ಲ, ಅವ್ರದ್ದು ಹದಿ ಕಾಯ್ಕೊಂತ ಕುಂತೀವಂದ್ರೆ ನಮ್ಮದು ಲೇಟ್ ಆಕೈತ್ರಿ. ನಾವು ಊಟ ಅಡ್ಗೆ ಮಾಡಿ ಮಕ್ಳಿಗೆ ಉಣಿಸಿ ನಾವು ಉಂಡು ಕುಂತ್ರು ಯಜಮಾನ್ರು ಬಂದ್ಮ್ಯಾಗ ಇನ್ನು ಮತ್ತು ಅವರಿಗೆ ಊಟ ಕೂಡ ಕೇಳಬೇಕಾಗಿತ್ತು. ಸೊ ಹಾಗಾಗಿ ಲೇಟ್ ಆಕಿತ್ತು ನಮ್ಮದು ಊಟ ಗೀಟ ಎಲ್ಲ. ಈಗ ನಾವ ಊಟ ಮಾಡಿಬಿಟ್ವಿ. ಸೊ ಅವ್ರದ್ದು ಬೇಬರಸಿರ್ತದೆ ಫ್ರೆಂಡ್ಸ್. ಹಾಗಾಗಿ ಈಗ ನಾವು ಊಟ ಮಾಡಿಕೊಂಡು ಕೂತಿ ತಣ್ಣಗೆ ಎಲ್ರಿ. ಇವಾಗ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿರಿ ಫ್ರೆಂಡ್ಸ, ಕಮೆಂಟ್ ಮಾಡಿರಿಪ್ಪ. ಹೈಪ್ ಅನ್ನೋದೊಂದು ಆಪ್ಷನ್ ಬಂದದತ್ರಿ, ನನಗೂ ಅಷ್ಟು ಗೊತ್ತಿದ್ದಿಲ್ಲ, ಭಾಳ ಹೇಳ್ಕೊಂಡಿಲ್ಲ ನಾವು ವಿಡಿಯೋದೊಳಗೆ ಅದ್ರ ಬಗ್ಗೆ. ಬಟ್ ಹೈಪ್ ಅನ್ನೋದನ್ನು ಒತ್ತಿರೋ ಎಷ್ಟೋ ಪಾಯಿಂಟ್ಸ್ ಬರ್ತಾವಂತ, ಅದರಿಂದ ನಮ್ಮ ಚಾನಲ್ ಏನೋ ಗ್ರೋತ್ ಆಗುತ್ತೆ ಅಂತ ಹೇಳ್ತಾರೆ. ನಿಮ್ಮ ಮ್ಯಾಗ ಐತೆ ನೋಡ್ರಿ ಎಲ್ಲನೂ ಕೂಡ. ನಮ್ಮಂಥದ್ದು ಎಲ್ಲ ಮುಂದೆ ತರಬೇಕಂದ್ರೆ ನೀವೇ ಕಾರಣ. ದಯವಿಟ್ಟು ತೊಗೊಂಬರ್ರಿ. ಹೈಪ್ ಅನ್ನೋ ಆಪ್ಷನ್ನು ಕೂಡ ಒತ್ತಿರಿ, ಅದೇನು ಫ್ರೀ ಇರ್ತದ, ರೊಕ್ಕ ರೂಪಾಯಿ ಏನು ಬರಲ್ಲ. ಎಲ್ಲ ಲೈಟ್ಗಳು ಬಂದ್ ಮಾಡಿವ್ರಿ. ಇದು ಹಾಲ್ದಂದು ಒಂದೇ ಲೈಟ್ ಇಟ್ಟಿವಿ. ಈಗ ಗ್ಯಾಲ್ರಂದು ಲೈಟ್ ಹೋಗ್ಯದ್ರಿ, ಅದು ಬಲ್ಪ್ ಹೋಗ್ಯದ. ಸೊ ಹಾಗಾಗಿ ಸಣ್ಣದು ಇನ್ನೊಂದು ಕುಡ್ ಬಲ್ಪ್ ಇತ್ತು, ಅದನ್ನ 0 ಬಲ್ಪ್ ಹಾಕಿವಿ. ಸಂಜೆ ಮಾಡಿ ಒಂದು ಸ್ವಲ್ಪ ಹಚ್ತೀವಿ, ಆಮೇಲೆ ಬಂದ್ ಮಾಡಿಬಿಡ್ತೀವಿ. ಹಾ ಏ ಹೋಗೋ, ನೀ ಏನ್ರ ಗೊತ್ತಿಲ್ಲ ಅದಕ್ಕೆ ಕೊಂಡ್ಕೊಂಡಿರ್ತೀವಿ. ಮಹೇಂದ್ರ ಮಹೇಂದ್ರ ಅಂದ್ರೆ ನಂಗೇನು ಗೊತ್ತಾಗಬೇಕು. ಮಹೇಂದ್ರ ಕಾರಿಂದು ಮೊಬೈಲ್ದು ಬರೀ ಇದನ್ನಾದೀವಿ ನೀ. ಮತ್ತೆ ಇನ್ನೊಂದು ಏನ ಅಂತಿಲ್ಲ, ಪಪ್ಪಕ್ಕೆ ತೊಗೊಂಬ ಅಂತಿಲ್ಲ, ಗೇಮ, ವಿಡಿಯೋ ಗೇಮ್ ಅಂತ ಇಂಥದ ರೀ ಒಂದು ಕೆಲಸ. ಸೊ ಅಲ್ಲಿ ಬಾಕ್ಲಿ ಗಾಳಿಗೆ ನೋಡ್ರಿ, ಇಲ್ಲಿ ಕುಂತೀವಲ್ಲ ನಾವು, ದನ ಬಡಿಯಕತ್ತಿತ್ತು ಬಾಕುಲ. ಮೇನ್ ಡೋರ್ ಬಂದ್ ಮಾಡೀವಿ, ಎಲ್ಲ ಕಡೆ ಲೈಟ್ ಬಂದಾಗ್ಯಾವು. ಜಗಲಿ ಮುಂದಷ್ಟೇ ಒಂದು 0 ಬಲ್ಬ್ ಚಾಲು ಮಾಡಿಟ್ಟಿನಿ. ಅದಕ್ಕೆ ತೆಲುಗುಂಬಿಟ್ಬಿಟ್ಟು ನೋಡ್ರಿ. ಅಲ್ಲಿ ಸುಮ್ಮನೆ ಬ್ಯಾಡ ಕಿರಿಕಿರಿ. ಮೊದ್ಲ ನಮ್ಮ ಮನ್ಯಾಗ ಅದ್ರ ಭಾಳ ಆಗಕತ್ತಾವ ಎಲ್ಲ ಕಡೆ. ಈಗ ಬರೀ ಒಡೆಯೋದು ಮುರಿಯೋದು ಇದಾಗೈತೆ ನಮ್ಮ ಮನೆಯಿಂದ ಹಣೆ ಬರ. ಸೊ ಹಾಗಾಗಿ ಯಾಕೆ ಬೇಕಾಗೈತಪ್ಪ ಅಂತೇಳಿ ತೆಲುಗುಂಬಿಟ್ಬಿಟ್ಟು ನೋಡ್ರಿ. ತೊಗೊಂಬೋಗು. ಟೈಮ್ ಪಾಸಿಗೆ ಏನಾರ ಮಾಡ್ಕೊತ ಕುಂದಿರ್ತಾನೆ ರೀ ನಮ್ಮ ಪಿಲ್ಲು. ಈಗ ಸಾಯಂಕಾಲ ಗುರುವಾರ ರೀ, ಸ್ನೇಹನ ದೇವ್ರ ಮುಂದೆ ದೀಪ ಅದನ್ನೆಲ್ಲನೂ ಹಚ್ಚಿದ್ಲಿ. ಈಗ ಅದಾದ್ಮ್ಯಾಗ ಈಗ ಚಹಾ ಮಾಡಿದ್ದೆ, ಕುಡಿಯಕತ್ತೀನಿ ನೋಡ್ರಿ. ಗಾಳಿಗೆ ಮತ್ತೆ ಒಳೆ ಮುಳೆ ಬಾಕಲು ಇದಾಕತ್ತೈತ್ರಿ. ನಿನ್ನೆ ರಾತ್ರಿ ಬ್ಲಾಗ್ ಮಾಡಿದವ್ರು ಇವತ್ತು ಮತ್ತೆ ಈ ನೆಕ್ಸ್ಟ್ ಡೇ ರಾತ್ರಿ ಬ್ಲಾಗ್ ಮಾಡತ್ತೀನಿ ನೋಡ್ರಿ. ಬಂದ್ರಿ ಈಗ ಸ್ವಲ್ಪ ಮನ್ಸಿಗೆ ಸಮಾಧಾನದಂಗೆ ಅನ್ಸೈತೆ ನೋಡ್ರಿ. ಸಂಜೆ ಮಾಡಿ ಫ್ರೆಶ್ ಆದ್ಮ್ಯಾಗ ದೇವ್ರ ಮುಂದೆ ದೀಪ ಗೀಪ ಎಲ್ಲ ಹಚ್ತೀನಿ ನೋಡ್ರಿ. ಅದೊಂದು ಥರದ್ದು ಏನೋ ಗೊತ್ತಿಲ್ಲ, ಅದ್ರದ್ದು ರಿಲೀಫನೇ ಬೇರೆ ಅಂತ ಅನ್ನಿಸ್ತದ.
ಈಗ ಚಹಾ ಕುಡ್ಕೊಂತ ಇದು ಮಾಡಬೇಕು. ಸೊ ಲೋಬಾನ್ ಹೋಗಿ ನಾನು ಜಾಸ್ತಿನೇ ತೊಗೊತಿದ್ದೆ ನೋಡ್ರಿ. ಈಗ ನಾವು ಒಳಗೆ ಕೂತೀನಿ, ಡೈರೆಕ್ಟಾಗಿ ಮನೆಯೊಳಗೆ ಬರತ್ತಿತ್ತು. ಗಾಳಂತೂ ಫುಲ್ ಐತಿ. ಅದು ಜಾಸ್ತಿ ಲೋಬಾನ್ ಹೋಗಿ ತೊಗೋಬಾರ್ದಂತ, ಅದರೊಳಗೆ ಕೆಮಿಕಲ್ ಇರೋದ್ರಿಂದ ನಮ್ಗೆ ಉಸಿರಾಟಕ್ಕೆ ಸ್ವಲ್ಪ ತೊಂದರೆ ಆಗ್ತದ ನೋಡ್ರಿ ಫ್ರೆಂಡ್ಸ. ನನಗೂ ಗೊತ್ತಿರಲಿಲ್ಲ. ನಮ್ಮ ಸಿಸ್ಟರ್ ಒಬ್ಬರು ನನಗೆ ಮೊನ್ನೆ ಮೆಸೇಜ್ ಮಾಡಿ ಹೇಳಿದರು. ಅವಾಗಿಂದ ಮತ್ತು ಒಂದೊಂದು ವಿಷಯ ಭಾಳ ಇದು ಇರ್ತಾವ್ರಿ, ನಮ್ಗೆ ಇಷ್ಟ ಆಗವು ಒಂದೊಂದು ಚಲೋನೂ ಇರ್ತಾವೆ, ಚಲೋನೂ ಇರಂಗಿಲ್ಲ. ಸೊ ಹಾಗಾಗಿ ಲೋಬಾನ್ ಹೊಗಿ ಹಾಕಬೇಕು, ಬಟ್ ಅತಿಯಾಗಿ ಅದ್ರದ್ದು ವಾಸನೆನ ತೊಗೋಬಾರ್ದಂತ. ಸೊ ಗೊತ್ತಿಲ್ಲದವ್ರಿಗೆ ಹೇಳಕತ್ತೀನಿ ನೋಡ್ರಿ. ಚಹಾ ಆರುತ್ತಾ, ಚಹಾ ಕುಡಿಯೋಣ ಅಂತ ಬರ್ರಿ. ನೀವು ನೋಡ್ತಾ ಸೀರೆ ಬಂದು ಇದು ಕೂಡ ಬ್ರೈಡಲ್ ಸಾರಿ ಹೇಗಿರ್ತೈತ್ರಿ, ಎಕ್ದಮ್ ಸಾಫ್ಟ್ ಅಂದ್ರೆ ಸಾಫ್ಟ. ನಾನು ಇವಾಗ ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೇಕಂದ್ರೆ ನಿಮ್ಗೆ ಗೊತ್ತಾಗ್ತದ. ಇದು ನಿಮ್ಗೆ ಪಲ್ಲು ಬರ್ತೈತ್ರಿ, ಸಿಲ್ವರ್ ಕಲರ್ ಬಾರ್ಡರ್ ಬರ್ತೈತಿ. ಆಲ್ ಓವರ್ ಸೀರೆ ಕಲರ್ ನಿಮ್ಗೆ ಇದೇ ತರ ಇರ್ತೈತಿ, ಲೈನಿಂಗ್ ಬರ್ತೈತಿ. ರೇಷ್ಮೆ ಇದ್ದಂಗ ಸೀರೆ ಐತಿ ನೋಡ್ರಿ. ಸೀರೆ ಮಾತ್ರ ಮಸ್ತ್ ಐತ್ರಿ. ಇದು ಬ್ರೈಡಲ್ ಸಾರಿ ಹೇಗಿರ್ತೈತಿ, ವೆಡ್ಡಿಂಗ್ ಕಲೆಕ್ಷನ್ ಹೆಂಗ್ ಹೇಳ್ತೀರಿ ಹಂಗ್ ಕುಡಿರ್ತೈತಿ. ಸೀರೆ ಅಂತೂ ಭಾಳ ಅಂದ್ರ ಭಾಳ ಸಾಫ್ಟ್ ಐತಿ, ಚೆನ್ನಾಗಿನೂ ಕೂಡ ಕಾಣಿಸ್ತೈತಿ ವೇರ್ ಮಾಡಿದಾಗ. ಸೊ ನೋಡ್ರಿ ಯಾವ ತರ ಕಾಣಿಸಕತ್ತದ ಅಂತೇಳಿ ಸೀರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ತೈತಿ. ಇದು ನಿಮ್ಗೆ ಸಿಲ್ವರ್ ಕಲರ್ ಸೆರಗ್ ಬರ್ತೈತಿ, ಸಖತ್ ಐತಿ ಸೀರೆ ಅಂದ್ರೂ ಮಸ್ತ್ ಐತಿ. ಯಾರಿಗ್ ಬೇಕಾ ಬುಕಿಂಗ್ ಮಾಡ್ಕೋರಿ ಖಂಡಿತವಾಗ್ಲೂ ಕೂಡ. ನೋಡ್ರಿ ಸ್ಕ್ರೀನ್ ಶಾಟ್ ತೆಗಿರಿ ನೀವು ಮೇನ್ ಆಗಿ. ಸೊ ಇದು ನಿಮ್ಗೆ ಬ್ಲೌಸ್ ಪೀಸ್ ಬರ್ತೈತಿ, ನೋಡಿದ್ರಲ್ಲ. ಈ ಸೀರೆ ಬೇಕಂದ್ರೂ ಕೂಡ ನೀವು ನೀಟಾಗಿ ಸ್ಕ್ರೀನ್ ಶಾಟ್ ತೆಗೆದು ನಂಬರ್ಗೆ ವಾಟ್ಸಪ್ ಮಾಡಿ. ಇದು ಕೂಡ ಒಂದ್ ಕಲರ್ ಅವೈಲೇಬಲ್ ಐತಿ, ಮಸ್ತ್ ಕಾಣಿಸ್ತದ ನೋಡ್ರಿ. ಇದು ಕಲರ್ ಯಾವುದು ಲೈಟ್ ಕಲರ್ ಬರ್ತೈತ್ರಿ ನಿಮ್ಗೆ ಆಲ್ ಓವರ್ ಸೀರೆ. ಹಂಗೆ ಇದು ನಿಮ್ಗ ರಿಚ್ ಕಾಣಿಸ್ತೈತಿ, ಮಸ್ತ್ ಶ್ರೀಮಂತರೆಲ್ಲ ವೇರ್ ಮಾಡಿರ್ತಾರ ನೋಡ್ರಿ, ಆ ತರ ಕಾಣಿಸ್ತೈತಿ ನಿಮ್ಗ. ಮೊದ್ಲೆಲ್ಲ ಇದ್ರ ಲೈಟ್ ಇದ್ರೊಳಗ ರಿಚ್ ಕಲರ್ಗಳೊಳಗೆ ಯಾರ ಉಟ್ಕೊಂಡ್ರು ಎಲ್ಲಾರ ನಾವು ಸೀರೆ ತಗೊಂಡ್ ಹೋದ್ವಿ ಅಂದ್ರ ಶ್ರೀಮಂತರ ಕಲರ್ ಅಂತ ನಾವು ಅನ್ಕೊಂತಿದ್ವಿ ನೋಡ್ರಿ. ಸೊ ಇದು ನಿಮ್ಗ ಸೆರಗ್ ಪಾರ್ಟ್ ಬರ್ತೈತಿ, ಬಹಳ ಬೆಸ್ಟ್ ಐತ್ರಿ ಸೀರೆ. ಉಟ್ಕೊಂಡಾಗ ಇನ್ನೂ ಚೆನ್ನಾಗಿ ರಿಚ್ ಲುಕ್ ಕೊಡ್ತೈತಿ, ನಿಮ್ಗೆ ಹೆವಿ ರಿಚ್ ಲುಕ್ ಕೊಡ್ತೈತಿ. ದೊಡ್ಡವರು ಎಲ್ಲ ಶ್ರೀಮಂತರೆಲ್ಲ ಉಟ್ಕೊಂಡಿರ್ತಾರ ನೋಡ್ರಿ ಫ್ರೆಂಡ್ಸ್ ಇಂಥ ಸೀರೆಗಳನ್ನೇ. ಆದ್ರೆ ಅವ್ರು ಉಟ್ಕೊಂಡಿದ್ಕ ಅದು ಲುಕ್ ಅವ್ರಿಗೆ ಔಟ್ಫಿಟ್ ಮಸ್ತ್ ಕಾಣಿಸ್ತೈತಿ. ಏನಪ್ಪಾ ಒಂದ್ 4,000-5,000 ರೂಪಾಯಿ ಸೀರೆ ಉಟ್ಕೊಂಡಾರ ಅನ್ನಂಗನೆ ಕಾಣಿಸ್ತೈತಿ. ಪಿಲು ಯಾಕೋ ವಿಡಿಯೋ ಮಾಡುವಾಗ ಮಕ್ಕಳು ಗಲಾಟೆ ಎಬ್ಸೇ ಬಿಡ್ತಾರ ನೋಡ್ರಿ. ನೋಡ್ರಿ ಸೀರೆ ವಾವ್ ಎಷ್ಟು ಮಸ್ತ್ ಐತಿ ನೋಡ್ರಿ. ಲೈಟ್ ಅಂಡ್ ಡಾರ್ಕ್ ಕಲರ್ ಉಟ್ಕೊಂಡಾಗನೆ ಇನ್ನೂ ಮಸ್ತ್ ಕಾಣಿಸ್ತೈತಿ, ರಿಚ್ ಲುಕ್ ಕೊಡ್ತೈತಿ. ಸೆರಗ ಇದು ಬರ್ತೈತಿ ನಿಮ್ಗೆ. ಇದು ಜಂಪರ್ ಪೀಸ್ ಬರ್ತದ ನೋಡ್ರಿ, ಬಾರ್ಡರ್ ಕಲರ್ ಅಪೋಸಿಟ್ ಜಂಪರ್ ಕಲರ್ ಬರ್ತೈತಿ, ಮಸ್ತ್ ಐತಿ ಸೀರೆ. ಸ್ನೇಹಿತರೆ ನೋಡ್ರಿ ಎಲ್ಲಾ ಸೀರೆ ವಿಡಿಯೋನ ನಾನು ಹಾಕ್ತೀನಿ. ಈ ವಿಡಿಯೋ ಬರಕ್ಕಿಂತ ಮುಂಚೆಗೆ ನಾನು ಆಲ್ರೆಡಿ ಸೇಲ್ ಮಾಡಿರ್ತೀನಿ, ಅರ್ಧಕ್ಕರ್ಧ ಮ್ಯಾಕ್ಸ್ ಸೀರೆ ಸೇಲ್ ಆಗಿರ್ತಾವ ಅಂತ ಅನ್ಕೊಂತೀನಿ. ತುಂಬಾ ಸೀರೆಗಳು ಒಳ್ಳೆ ಕ್ವಾಲಿಟಿ ಒಳಗ ಆಲ್ರೆಡಿ ಕೊಟ್ಟಿರ್ತೀನಿ ವಿಡಿಯೋ ಅಪ್ಲೋಡ್ ಮಾಡೋಷ್ಟೊತ್ತಿಗೆನೆ. ಸೊ ಇದನ್ನೆಲ್ಲ ನೋಡ್ರಿ ಮತ್ತೆಲ್ಲ ನೀಟಾಗಿ ಮಾಡ್ತಿರ್ಬೇಕು. ಟೈಮ್ 10 ಗಂಟೆ ಆಗ್ತಾ ಬಂತು. ಒಮ್ಮೆ ಮಕ್ಕಳದೆಲ್ಲ ಹೋಮ್ವರ್ಕ್ ಅದೆಲ್ಲ ಮುಗಿಸ್ಕೊಂಡು ಈ ಪೇಪರ್ ಆಗೋ ತೆಗಿತಿ ಫ್ರೆಂಡ್ಸ್. ಹಾಗಾಗಿ ನಾಳೆಗೆ ಸೂಟಿ, ಫ್ರೈಡೆ ಐತಿ, ಸೂಟಿ ಐತಿ. ಹಾಗಾಗಿ ಸ್ವಲ್ಪ ಲೇಟ್ ಆಗಿದ್ರು ಕೂಡ ಪರವಾಗಿಲ್ಲ ಅಂತ ಅನ್ಕೊಂಡು ವಿಡಿಯೋಸ್ ಅನ್ನೆಲ್ಲ ಕೂಡ ಮಾಡ್ತೀನಿ. ನನಗೂ ಲೇಟ್ ಆತಂದ್ರೆ ನನಗೂ ವಿಡಿಯೋ ಎಡಿಟಿಂಗ್ ಕೆಲಸ ಅದು ಇರ್ತೈತಿ. ಮತ್ ನಾನ್ ಮಾಡೋದು ಮಕ್ಳ ಸಂಬಂಧ ಮಾಡೋದು. ನಾನೇನು ನನ್ ಸಂಬಂಧ ಚೈನಿ ಹೊಡ್ಕೋತ ಮಾಡಿದ್ದೆಲ್ಲ ಉಂಡು ತಿಂದು ಚೈನಿ ಹೊಡ್ಯಕ್ ಮಾಡಕತ್ತಿಲ್ಲ. ಏನಿದ್ರು ಕೂಡ ಮಕ್ಕಳು ಭವಿಷ್ಯಕ್ಕೋಸ್ಕರನೇ ಎಲ್ಲ ತಂದಿದ್ದೆ. ಹೆಣ್ಮಕ್ಳನ್ನ ಇಷ್ಟ ಹರಾಸ್ಮೆಂಟ್ ಅಷ್ಟಕ್ಕಷ್ಟೇ ಇರ್ತೈತ್ರಿ. ಬಟ್ ತಿಳಿದ್ ಮಾಡೋರ್ಗೆನೆ ಆ ಮಳಿಗೆನೆ ಊಟ ಜಡಿತಾರ. ಒಂದ್ ಕಡಿಂಗ ಇರ್ತಾವ ನೋಡ್ರಿ, ಅದಕ್ಕೆ ಯಾರು ಕೈನು ಮುಟ್ಟಂಗಿಲ್ಲ, ಅದ ಕಡೆ ನೋಡಕ್ಕೂ ಹೋಗಂಗಿಲ್ಲ. ಹಂಗ ನಮ್ ಜೀವನ ಕೂಡ ಆಗ್ಬಿಟ್ಟೈತಿ. ನಾವೆಷ್ಟು ನೀಟಾಗಿ ಸರಳಾಗಿ ನಿಯತ್ತಿಂದ ಮಾಡ್ತೀವಿ, ಒಂದು ಮನಿ ಹಿತಕ್ಕೋಸ್ಕರ, ಒಂದು ಮನದಂಡ ಹಿತಕ್ಕೋಸ್ಕರ ಮಾಡ್ತೀನಿ ಸಾಕು. ನಂಬರ ತುಂಬಾ ದಿನ ಮೆಸೇಜ್ ಮಾಡ್ತೀರಿ, ಕಾಲ್ಸ್ ಅನ್ನ ಮಾಡ್ತೀರಿ, ನಿಮ್ಮ ಕಷ್ಟಗಳನ್ನ ಹೇಳ್ಕೊಂತೀರಿ. ಒಮ್ಮೆ ಮನಸ್ಥಿತಿ ಏನಪ್ಪ ಹೆಣ್ಣಿನ ಜೀವನ ಇದು, ಎಲ್ಲಾ ತಿಳಿದ್ ಮಾಡೋರ್ಗೆ ಈ ತರ ಅಲ್ಲ. ಎಷ್ಟೋ ಹೆಣ್ಮಕ್ಳು ಸ್ವಾರ್ಥಿಯಾಗಿ 2 ಮಕ್ಳು ನಾವು ಹೆಂಗ್ ಬೇಕಂದ್ ಜೀವನ ಮಾಡ್ತಿರ್ತಾರ, ಹಾದಿ ಬಿಟ್ಟು ನಡೀತಿರ್ತಾರ. ಅವ್ರೇ ಚೆನ್ನಾಗಿರ್ತಾರೆ. ಈಗಿನ ಕಾಲದೊಳಗ ಯಾರ್ಯಾರ ಪರಿಸ್ಥಿತಿ ಹೆಂಗ್ ಜೀವನ ತೆಗಿತಿರ್ತಾರೋ ಹಂಗಂಗ ಅವ್ರವ್ರಿಗೆ ಗೊತ್ತಿರ್ತೈತಿ. ಬಟ್ ನೀಟಾಗಿರೋರ್ಗೆನೆ ಬಹಳ ಸಂಕಷ್ಟ. ಅದ್ರಾಗ ನಮ್ಮೋರಂತ ಅನ್ಸ್ಕೊಂಡರೆ ಬಹಳ ನಮ್ಗೆ ನೋಡ್ಕೊಡಕ ಮುಂದೆ ಬರ್ತಾರ. ಏನ್ ಮಾಡೋದು, ಎಲ್ಲಾ ಸುಖ ಬಂದ್ಮ್ಯಾಗ ಕಷ್ಟ ಬರ್ಬಾರ್ದತ್ರಿ. ಮೊದಲು ಕಷ್ಟನೇ ಬಂದ್ಮ್ಯಾಗ ಆಮೇಲೆ ಸುಖ ಬರ್ತಲ್ಲ, ಅವಾಗ ಏನ್ ಬಂದ್ರು ನಾವು ಗಟ್ಟಿಯಾಗಿ ಧೈರ್ಯವಾಗಿ ನಿಂದಿರ್ತೀವಿ ಅನ್ನೋ ನಮ್ ಬಾಳ ತಿಳಿದಾರ ಹೇಳ್ತಾರ. ಬಟ್ ನನ್ಗೆ ಯಾವಾಗ್ಲೂ ಈಗ ಮದ್ವೆ ಅಂತ ಒಂದ್ ವಿಷಯ ಬಂದಾಗ ನಮ್ ಸುಖ ಅನ್ನೋದೇ ಇಲ್ಲ, ಬರೀ ಕಷ್ಟ 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 ಬರುತ್ತೆ. ಇಂದಿಲ್ಲ ಸುಖ ಬರುತ್ತಂತ ಅನ್ಕೊಂಡಿದೀನಿ.
ಈಗ ಸ್ವಲ್ಪ ಮಕ್ಕಳಿಗೆ ನಂಗ ಇವರಿಗೆ ಏನಾರ ಮಾಡ್ಕೊತೀನಿ. ಯಜಮಾನ್ರಂದ್ರು ಹೊರಗಡೆ ಊಟ ಮಾಡ್ಯಾರಿ, ಹಂಗಾಗಿ ಅವ್ರದ್ದು ಊಟ ಇಲ್ಲ. ಹೆಣ್ಮಕ್ಳು ನಿಮ್ಗೆ ಗೊತ್ತಿರೋಂಗ ನಾವು ಮಕ್ಳು ಇದ್ವಿ ನಮ್ಗೆ ಏನ್ ಬೇಕಾದ್ರು ಅಳಸಿ ಹೊಟ್ಟೆ ತುಂಬಾ ಉಪ್ಪಿಟ್ಟನೆ ಮಾಡ್ತೀವಿ, ಹೊಟ್ಟೆನೂ ತುಂಬತೈತಿ. ಚಪಾತಿ ಗಿಪಾತಿ ದಿನ ಇದ್ದುದನೆ, ಕಾಯಿಪಲ್ಲೆ ಒಂದ್ ಖಾಲಿ ಆಗೈತಿ ಮಾಡಿದ್ರ ಅವಲಕ್ಕಿ ಪಡ್ಡು ದಾಸೆ ಇರ್ತದ ನನ್ ಮಕ್ಳಿಗೆ ಸಾಕು. ಬಟ್ ದಿನಾನು ಅದು ಚಲೋ ಇರಂಗಿಲ್ಲ. ಈಗ ಸ್ವಲ್ಪ ಯಾವಾಗಾರ ಒಂದ್ಸರಿ ಬ್ಯಾಸರ ಆದಾಗ ಹಿಂಗ್ ಕೆಲಸ ಇದ್ದಾಗ ಏನೋ ಎಡಿಟಿಂಗ್ ಮಾಡ್ಬೇಕು, ಬಹಳಷ್ಟು ಕೆಲಸ ಅದಾವ. ಹಂಗಾಗಿ ಈಗ ಇದನ್ನೆಲ್ಲ ಸ್ವಲ್ಪ ನೀಟಾಗಿ ಒಳಗೆ ಮಡಿಚಿಟ್ಟಿನಿ ವಿಡಿಯೋ ಮಾಡಿ. ಸ್ನೇಹ ಏನೈತಿ ಕ್ಯಾರಿ ಬದಾಗ ಹಾಕಿ ಇಡ್ತಾ ಓಕೆ ಉಪ್ಪಿಟ್ಟು ಮಾಡ್ತೀನಿ. ಬಿಳಿ ಉಪ್ಪಿಟ್ಟು ಇಷ್ಟು ರುಚಿ ಆಗತ್ರಿ, ಬಿಸಿ ಬಿಸಿದ ತಿನ್ಬೇಕು. ಆ್ಯಕ್ಚುಲಿ ಸ್ವಲ್ಪ ಯಾಕೋ ವಾತಾವರಣ ಮಾಡದಂಗೆ ಆಗೈತ್ರಿ, ಮತ್ತು ಒಂಥರ ತಂಪು ಹವಾ ಬಿಟ್ಟದ. ಸೊ ಇವಾಗ ನೋಡ್ರಿ ಇಲ್ಲಿ ಉಪ್ಪಿಟ್ಟು ಎರಡು ಹುಡುಗರಿಗೆ ಹಾಕಿಟ್ಟಿನ ತಾಟಿನೊಳಗೆ ಮಸ್ತಾಗತ್ರಿ, ಬಿಸಿ ಬಿಸಿ ಬಿಸಿದ. ಡಿಲಿವರಿ ಟೈಮ್ದಾಗಂತೂ ಸೂಪರಾಗಿರ್ತದ. ಸೊ ಹೊಸ ಬೆಡ್ಶೀಟ್ ಹಾಕಿ ನೋಡ್ರಿ, ತೊಗೊಂಬಂದ ಎಷ್ಟು ದಿನ ಆಗಿತ್ತು ದೀಪಾವಳಿ ಟೈಮ್ದಾಗ. ಇವತ್ತು ನಾಳೆ ಅನ್ಕೋ ತಾಳೆ ಬಿದ್ದು ಅಲ್ರಿ, ಯಾವುದಾಗಲಕ್ಕ ಪಟಕ್ಕ ನಂಗೆ ತಂದದ ಊಟನ ಯೂಸ್ ಮಾಡೋದು ಭಾಳ ಕಡಿಮೆ ನಾನು. ಇವತ್ತು ನಾನು ಅನ್ಕೋತ ಮುಂದೆ ಹೋಗ್ಬಿಡ್ತದ. ಅಣ್ಣ ಇಲ್ಲಿ ಉಪ್ಪಿಟ್ಟು ಹಾಕಿಟ್ಟಿನಿ, ಈ ಕೈ ತಗೊಂಬಂದಿನಿ, ಈಗ ಮತ್ತೆ ಕೈ ತಕ್ಕೊಂಡು ಮತ್ತೆ ಹಂಗೆ ಮಾಡೋದು. ಸೀರೆಗಳು ಇನ್ನೂ ಮಡ್ಚಿಡ್ಬೇಕು ನೋಡ್ರಿ, ಒಂದು ಅರ್ಧ ಸ್ನೇಹ ಮಡ್ಚಿಟ್ಟಾಳ. ಈಗ ಇನ್ನೊಂದು ಸ್ವಲ್ಪ ಒಳ್ಳೆ ಉಪ್ಪಿಡ್ತೀರಿ ತಿಂದು ಮಾಡಿರತ್ತಂತೆ ಬಿಟ್ಟಿನಿ. ಯಾವುದೇ ಆಗಲಕ್ಕ ಕಷ್ಟ ಇಲ್ಲಾರ್ದ 10 ರೂಪಾಯಿ ಹುಟ್ಟಂಗಿಲ್ರಿ. ಬಟ್ ಮನ್ಯಾಗ ಕೂತ್ ಮಾಡ್ತೀನಂದ್ರೆ ತುಂಬ ಜನ ಏನಂತಾರ, ಮನ್ಯಾಗ ಕೂತಲ್ಲೇ ದುಡಿತೀವಿ ಪಗಾರ ಕೈ ತುಂಬ ಬರ್ತಂತಾರ. ಮನ್ಯಾಗ ಕೂತರಲ್ಲಿ ಹೊರಗೆ ಹೋಗೋರಲ್ಲಿ ದುಡಿದು ಶ್ರಮ ಪಟ್ರೇ ಎಲ್ಲ ಬರೋದು, ಹಂಗೆ ಯಾರು ದುಡಿಯೋಕ್ಕಾಗಂಗಿಲ್ಲ. ಬಾಪಜಿ ನಿಂದಿರ್ತಾನ ಅದು ಪ್ಯಾನಿಗಳಿಗೆ ತಿನ್ನು ಪೈಲ. ಉಪ್ಪಿಟ್ಟು ತಿನ್ನೋಣಂತ ಬರ್ರಿ. ಭಾಳ ದಿವಸದ ಮೇಲೆ ಉಪ್ಪಿಟ್ಟು ಮಾಡೀನಿ, ಶೇಂಗಾ ಲಾಡುನು ಮಾಡಿಟ್ಟಿನಿ ಖಾಲಿ ಆಲ್ರೆಡಿ. ಯಾ ಗ್ಯಾಪ್ನೇ ತಿಂತಾರ ಅನ್ನೋದು ಗೊತ್ತಾಗಲ್ಲ. ಅತ್ತ ಅಂತ ಮೇಲೆ ಉತ್ತೈತಾಳದ ಅಲ್ಲೇ. ಅಯ್ಯ ಕತ್ತಿಯ ಇದ್ರದ್ದೊಂದು ಜಡ ಎಷ್ಟದ ಎಕ್ಸ್ಟ್ರಾ ಇದ್ದು ಸ್ವಲ್ಪ ಆರ್ಡ್ರ್ ಆಗಿದ್ದು ಬಾಕ್ಸ್ಗಳೆಲ್ಲ ಇರ್ತಾವ ನೋಡ್ರಿ. ಹಾಗಾಗಿ ಅವನ್ನ ಸ್ವಲ್ಪ ತೆಗೆದು ಇಡಕತ್ತೀನಿ. ದಿನ ಕಸರಗಡೆ 2-3 ಒಗ್ಗಡ್ತಿದ್ದೆ. ನಮ್ಮ ಕೆಳಗೆ ಒಬ್ರು ಅತ್ತಿ ಉಮಾ ಮಮ್ಮಿ ಅಂತೇಳಿ ಇಲ್ಲಿ ಇದಕ್ಕೆ ರದ್ದಿಗೆ ಹಾಕು ತೊಗೊಂತಾರ, ಸುಮ್ಮನೆ ಯಾಕೆ ಒಗ್ಗಡ್ತಿ, ಹೊಸು ಒಂದು ಕಡೆ ಜಮಾ ಮಾಡಿಡು, ಹಿಂಗೇನು ವಜ್ಜೆ ಹಾಕೋನ್ ಅಂತೇಳಿ ಬೈದರು. ಸೊ ಹಾಗಾಗಿ ಎರಡು ಹೆಂಗೆ ಸೇಲ್ ಆಗ್ತಾವಲ್ಲ ಹಂಗಂಗೆ ಅಷ್ಟು ಸೈಡಿಗೆ ಇಡಾಕತ್ತೀನಿ ನೋಡ್ರಿ. ನಾನು ಅಂದ್ರೆ ಪ್ಯಾಕಿಂಗ್ ಮಾಡುವಾಗ ಬಾಕ್ಸ್ಗೆ ಪ್ಯಾಕಿಂಗ್ ಮಾಡೋಕೆ ಹೋಗಲ್ರಿ, ಯಾಕಂದ್ರೆ ಕವರ್ನಾಗ ಇಡ್ಸೋದೂ ಇಲ್ಲ ಮತ್ತು ಅದು ವೈನೇನಾಗಲ್ಲ. ಸೊ ಹಾಗಾಗಿ ಹಾಗೆ ಇದು ಮಾಡ್ತೀನಿ. ಈಗ ನೋಡ್ರಿ ಮೈಯೆಲ್ಲ ಹಿಂಗೆ ಹಸಿ ಮಾಡ್ಕೊಂಡಾನ ಅಂದ್ರೆ ತಣ್ಣಗೆ ಗಾಳಿ ಬರ್ತಂತ ನೋಡ್ರಿ. ಹಂಗೆ ಶೂಕೆಲ್ಲ ಸರ್ಕದಿ ಸಲಾಗ್ಲೈತಿ. ನಡಿ ಮುಖ ನಡಿ. ಬ್ಯಾಡಪ್ಪು, ಒಮ್ಮೆ ಹೇಳಿದ್ರೆ ಹ್ಞೂ ಅಂತ ಕೇಳಬೇಕು. ಅವ್ರ ಪಪ್ಪನ ಸಂಬಂಧ ಇಷ್ಟು ಹದಿಗಾಡಕತ್ತಾನ್ರಿ ನನ್ನ ಮಗ. ಈಗ ಎಷ್ಟೊತ್ತಾತ್ರಿ ಈಗ ಊಟ ಮಾಡಿ ಮುಖ ನಡಿಯಲ್ಲ ಅಂತ ಹೇಳಕತ್ತೀನಿ. ಇವೆಲ್ಲ ಹಿಂಗೆ ನೀಟ್ ಮಾಡಿ ಇಟ್ಟು ನೋಡ್ರಿ. ಸದ್ಯಕ್ಕೆ ಟೈಮ್ ತೋರಿಸ್ತೀನಿ ನಿಮ್ಗೆ. ಅವ್ರ ಅಪ್ಪ ಬರತ್ತನ 2 ಗಂಟೆ ಆಗಲಿ 1 ಗಂಟೆ ಆಗಲಿ ಒಟ್ಟ ಪಿಲ್ಲೆ ಮುಕ್ಕೊಳಂಗಿಲ್ಲ ರೀ. ಸ್ನೇಹ ಮುಕ್ಕೋತಾಳೆ ಅಕ್ಕಿಂದಕ್ಕೆ. ಈ ನಾಳೆಗೆ ಸುಟ್ಟಿ ಐತಿ ಪರವಾಗಿಲ್ಲ. ಸಾಲ ಇತ್ತಪ್ಪ ಅಂದ್ರೆ ಲಗುಟ್ ನಾ ಮುಂಜಾನೆ ಎದ್ದು ಇಲ್ಲಿ ಡಬ್ಬಿ ಮಾಡೋದು ನೋಡ್ಬೇಕಾ, ನೀವು ನೆಪ್ಸೋದು ನೋಡ್ಬೇಕಾ. ಲಗುಟ್ ಮುಕ್ಕೋರಂತ ಎಷ್ಟು ಇದು ಮಾಡಿದ್ರು ಅಷ್ಟೇ ನೋಡ್ರಿ. ಮತ್ತು ಅವ್ರ ಪಪ್ಪ 12-1-2 ಗಂಟೆಗೆ ಬಂದ್ರು ಮತ್ತೆ ಮೊಬೈಲ್ ತೊಗೊಂಡ್ಕೊಂಡಿರ್ತಾನೆ ಅವ್ರ ಪಪ್ಪಂದು. ಅವ್ರಂತೂ ಒಟ್ಟ ಬೆದರ್ಸಕ್ಕೆ ಹೋಗಲ್ರಿ. ನಾ ಬೆದರ್ಸಕ್ಕೆ ಹೋಗೋಣ ನಮ್ಮ ಮನ್ಯಾಗ ಒಂದಕ್ಕೆ ಆಗ್ಬಿಡ್ತವ್ರು ಅದ ಅಂತ. ಸೊ ಮಕ್ಕಳಿಗೆ ಎದ್ರಾಗ ಏನು ಪ್ರೀತಿ ಕೊಡಬೇಕು, ಯಾವಾಗ ಏನು ಕೊಡಬೇಕು ಬಿಡಬಾರ್ದು ಅನ್ನೋದು ತಂದಿಕ್ಕಿನೇ ಹೆಚ್ಚು ತಾಯಿಗೆ ಗೊತ್ತಿರ್ತದೆ. ಬಟ್ ಹೌದೇರು ಬೆದರಿಸ್ತೀವಿ ಮಾಡ್ತೀವಿ ಅಂತೇಳಿ ಮಕ್ಕಳಿಗೆ ಸ್ವಲ್ಪ ಬೇಜಾರು ಆಗ್ಬೋದ್ರಿ. ಬಟ್ ಫ್ಯೂಚರ್ ನೋಡ್ಕೊಳಕ್ಕೆ ಹೋದ್ರೆ ನಾವೇನು ಮಾಡ್ತೀವಿ ಮಕ್ಕಳಿಗೋಸ್ಕರ ಈಗ ಎರಡೇಟು ಹೊಡೆದು ನಾವು ಬುದ್ಧಿ ಕಲಿಸಬೇಕಾಗುತ್ತೆ ರೀ. ಇರ್ಲಿಕ್ಕಂತಂದ್ರೆ ಎಷ್ಟೋ ಹೆಣ್ಮಕ್ಳು ಇವತ್ತಿನ ಇದ್ರೊಳಗೆ ತಂದೆ ತಾಯಿ ನೆಟ್ಟಿಗೆ ಬೆಳೆಸಿರಂಗಿಲ್ಲ. ಬಂದಂಥ ಹೆಂಡ್ತಿಯರು ಅವ್ವ ಅಪ್ಪ ಮದುವೆ ಮಾಡಿ ಕಡೆಗೆ ಆಗಿಬಿಡ್ತಾರ ಮಗನಿಗೆ. ಅದು ಕಟ್ಕೊಂಡು ಬಂದಿರ್ತಾರೆ ನೋಡ್ರಿ ಹೆಂಡ್ತಿದೇರು. ಸಾಯತ್ತನ ಅವ್ರ ಹೆಸ್ರ ಮೇಲೆ ಕುಟ್ಟಬೇಕಾಗುತ್ತೆ ಎಂಥವ್ರು ಹಾಡು ಜೋಡ ಮಾಡಿದ್ರು ಅಂತೇಳಿ. ಸೊ ಗಂಡು ಮಕ್ಳಿಗಾಗಲಿ ಹೆಣ್ಮಕ್ಳಿಗಾಗಲಿ ಒಂದು ಚಲೋ ಸಂಸ್ಕಾರ ಕೊಡ್ಬೇಕು ನೋಡ್ರಿ. ತಾಯಿದವ್ರು ಬೈದು ಬುದ್ಧಿ ಹತ್ತಿರ ಹೊತ್ನ್ಯಾಗ ಮನ್ಯಾಗ ಅಜ್ಜಿದರಾಗಲಿ ಅಜ್ಜಗಳಾಗಲಿ ತಂದೆ ಆಗಲಿ ಸ್ವಲ್ಪ ಸಮಾಧಾನ ಇರಬೇಕು. ತಾಯಂದಿರೇನು ಮಕ್ಕಳಿಗೇನು ಸೈ ಹೊಡೆಯಂಗಿಲ್ಲ, ಕುತ್ತಿಗೆ ಇಚ್ಕಂಗಿಲ್ಲ. ಮಕ್ಕಳಿಗೆ
ಎರಡು ಏಟು ಕೊಟ್ಟ ಮ್ಯಾಗನೆ ಮಕ್ಕಳು ಹ್ಞೂ ಅಂತೇಳಿ ಮಾತು ಕೇಳದ್ರಿ. ಇಲ್ಲಿಕಂದ್ರೆ ಈಗಿನ ಮಕ್ಕಳು ನೋಡಿರಲ್ಲ, ಮೊಬೈಲ್ ಇತ್ತಪ್ಪ ಅಂದ್ರೆ ಕೆಟ್ಟ ಮೊಬೈಲಿಗೆ, ಅದ್ರಾಗಂತೂ ಅವ್ರ ಅಪ್ಪನ ಫೋನಿಗೆ ಕೆಟ್ಟ ಅಡಿಕ್ಟ್ ಆಗಿಬಿಡ್ತಾನೆ ರೀ ಪಿಲ್ಯ. ಟಿ ವಿ ಇಲ್ಲ ಅಂತೇಳಿ ಬೇಜಾರಾಗುತ್ತೆ ಮಕ್ಕಳಿಗೆ ಅಂತೇಳಿ ನಾನು ಮೊಬೈಲ್ದಾಗ ಕಾರ್ಟೂನ್ ಅದು ಹಚ್ಚಿ ಕೊಡ್ತೀನಿ. ಬಟ್ ಈಗ ಪೇಪರ್ ಟೈಮು, ಹಂಗಾಗಿ ಜಾಸ್ತಿ ಮೊಬೈಲ ಮುಟ್ಕೊಡಲ್ಲಾಗಿನ ಫ್ರೆಂಡ್ಸ್. ಕೆಲವು ಸಂದರ್ಭದೊಳಗೆ ಈ ಮಕ್ಕಳ ವಿಷಯದೊಳಗೆ ಇಷ್ಟು ನಮ್ಮ ಮನ್ಯಾಗ ಕಿರಿಕಿರಿ ಆಗ್ಬಿಡ್ತದ್ರಿ. ಅವನಿಗೆ ಅದು ಹೇಳ್ಬೇಡ, ಇದು ಹೇಳ್ಬೇಡ, ಅದೇ ಕೇಳಿದೆ ಇದೇ ಕೇಳಿದೆ ಅಂತೇಳಿ. ಚಂತನ ಗಂಡಸರು ಮನ್ಯಾಗ ಇರಂಗಿಲ್ಲ, ಮನ್ಯಾಗಿರೋರು ತಾಯಿಯಂದ್ರು. ಮಕ್ಳು ಏನು ಮಾಡ್ತಾರೆ ಏನಿಲ್ಲ ಅಂತೇಳಿ ನಮಗೆ ಅಷ್ಟೇ ಗೊತ್ತಿರ್ತೈತಿ. ಮೊನ್ನೆ ಬಾಕುಲ್ದು ಅದು ಹಿಂಗೆ ನಮ್ಮ ಮನ್ಯಾಗ ಸಾಮಾನು ಅಂತರೂ ಹರಿ ಮುರಿ ಒಡಿ ಬಡಿ ಇಂಥವ ಭಾಳ ಹಾಕತ್ಬಿಟ್ಟು ಇತ್ತೀಚೆಗೆ ಯಾಕೋನು. ಸೊ ಹಿಂಗೆ ಓದ್ತಾ ಬರ್ತದ ನೆಟ್ ಜಗ್ಗಿಂದ್ರಿ ಅದು ಬಾಕಲಿದು ತೋಳು ಕಡ್ಕೊಂಡು ಬಿತ್ತು. ಕಾಲ ಮ್ಯಾಗ ಬೀಳ್ದ ತಳಗೆ ಬಿದ್ದೈತಿ, ಚಲೋ ಐತಿ. ಕಾಲ ಮ್ಯಾಗ ಬಿದ್ದೈತಂದ್ರೆ ಎಷ್ಟು ಹೈರಾಣಕ್ಕಿತ್ತು. ಚಂತನ ಈ ಕುರ್ದು ಹಿಂದೆ ಹಾದಿ ಕಾಯ್ಕೋತಾವ ಇರ್ತೀನಂದ್ರೆ ಈ ಪರಿ ಮಾಡ್ತಾರೆ ಮಕ್ಕಳು. ಇನ್ನು ಎಲ್ಲಿಗಾರ ಎಷ್ಟೋ ತಾಯಂದ್ರು ಬಿಟ್ಟು ಕೆಲ್ಸಿಗೆ ಹೋಗ್ತಾರೆ, ಆವಾಗ ಮಕ್ಕಳು ಎಣ್ಣೆ ಬರೀ ಎಲ್ಲಿಗೆ ಬರ್ಬೇಕು ಹೇಳ್ರಿ ಫ್ರೆಂಡ್ಸ. ಸೊ ಈಗ ಆತ್ರಿ ಏನು ಹೆಚ್ಚಿಗೆ ಮಾಡೋಕೆ ಹೋಗಲ್ಲ. ಈಗ ಇನ್ನೂ ಮುಕ್ಕೊಳಕ್ಕೆ ತಯಾರಿಲ್ಲ, ಇನ್ನೂ ನಾಟಕ ಮಾಡ್ಕೊತ ಕೂತಾನೆ ನೋಡ್ರಿ. ಆಕಿಗೂ ಮುಖ ಕೊಡಲ್ಲ, ತಾನು ಮುಕ್ಕೊಳವಲ್ಲ. ಮಧ್ಯಾಹ್ನ ಹಿಂಗಾಗಿ ನಿದ್ದಿನೇ ಮಾಡಿಸ್ಕೊಡಂಗಿಲ್ರಿ ನಾನು ನಾನಾ ಒಂದು ಗಳಿ ಮುಕ್ಕೊಂಡಿರ್ತೀನಿ. ತಾವು ಆಟ ಆಡೋದು, ಇಲ್ಲಿಗೆ ಡ್ರಾಯಿಂಗ್ ಮಾಡೋದು, ಏನರ ಒಂದು ಕೆಲಸ ಹಚ್ಚಿರ್ತೀನಿ. ನನಗೂ ರಾತ್ರಿ ಲೇಟ್ ಆಗುತ್ತಾ, ಮುಂಜಾನೆ ಲಗುಟ್ ರಾತ್ರಿ ಲೇಟಾಗಿ ಮುಕ್ಕೊಳೋದು, ಮುಂಜಾನೆ ಲಗುಟ್ ಹೇಳೋದು ಹಿಂಗಾಗ್ಬಿಡ್ತೈತಿ. ಸೊ ಅವು ಅಂತರೂ ಮುಕ್ಕೊಂಗಡೆ ಇಲ್ಲಿ ಬಿಡ್ರಿ ಮಕ್ಕಳು ಮಧ್ಯಾಹ್ನ. ಈಗ ಬೆಳಗ್ಗೆ 6 ಗಂಟೆಗೆ ಎದ್ರೂ ರಾತ್ರಿ 1 ಆದರೂ ಇನ್ನೂ ಮುಕ್ಕೊಳಕ್ಕೆ ತಯಾರಿರಂಗಿಲ್ಲ ನನ್ನ ಮಕ್ಕಳು. ಅವ್ರಿಗೆ ಅಷ್ಟು ನಿದ್ದೆ ಕಡಿಮೆ ನೋಡ್ರಿ ಹುಡುಗರಿಗೆ, ಏನು ಮಾಡ್ತೀವಿ. ಓಕೆ ಫ್ರೆಂಡ್ಸ, ಈ ಬ್ಲಾಗ್ದಾಗ ಮತ್ತೆ ಹೆಚ್ಚಿಗೇನು ಕಂಟಿನ್ಯೂ ಮಾಡೋಕ್ಕೆ ಏನಿಲ್ಲ, ಎಡಿಟ್ ಮಾಡ್ಕೊತಾ ಕೂತಿದ್ದೆ. ಓ ಇಲ್ಲ ಆ ಬ್ಲ್ಯಾಂಕೆಟ ಚಪಾತಿ ರೋಲ್ ಮಾಡ್ದಂಗೆ ಮಾಡಾಕತ್ತಾನ್ರಿ ಸದ್ಯಕ್ಕೆ. ಏ ಅಪ್ಪು, ಎಷ್ಟು ಗಲಾಟೆ ಎಬ್ಸ್ತಾನೆ ನೋಡ್ರಿ. ಅವ್ರ ಪಪ್ಪಗಂತೂ ಹಗಲಿ ರಾತ್ರಿ ಒಂದೇ ಐತಿ ನಮ್ಮ ಮನ್ಯಾಗ. ಇಷ್ಟು ಗಂಟೆ ಟೈಮ್ ಆಗೈತಿ ಈಗ. ಏಯ್ ಏನು ಮಜ್ಜೆ ಐತಿ?